ಮೇಲಿಂದ ಮೇಲೆ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಶಾಕ್ ಅನ್ನ ಕೊಡ್ತಾ ಇದೆ. ಅತ್ತ ಫಲಾನುಭವಿಗಳಿಗೆ ಗೃಹಜ್ಯೋತಿ ಶಾಕ್ ಕೊಡ್ತಾ ಇದ್ರೆ, ಇತ್ತ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಿಲ್ಲ. ಇದೀಗ ಹಸ್ತಪಡೆ ವಿರುದ್ಧ ನಾರಿಯರು ಸಮರ ಸಾರಿದ್ದಾರೆ. ಅನ್ನಭಾಗ್ಯ ಅಕ್ಕಿಯೂ ಇಲ್ಲ, ಕಾಸು ಬರ್ತಿಲ್ಲ. ಗೃಹಜ್ಯೋತಿ ಕೇಳಲು ಹೋದ್ರೆ ಶಾಕ್ ಕೊಡ್ತವ್ರೆ. ಇದೀಗ ಗೃಹಲಕ್ಷ್ಮಿ ಹಣವು ಜಮಾ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾರಿಯರು ಸಮರ ಕಹಳೆ ಮೊಳಗಿಸಿದ್ದಾರೆ. 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಕಾಸು. ಕಚೇರಿಗೆ ಅಲೆದು ಗೃಹಿಣಿಯರು ಸುಸ್ತೋ ಸುಸ್ತು. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಕೌಂಟ್ಗೆ ಬೀಳ್ತಿಲ್ಲ. ಮೊದಲು ಪಕ್ಕಾ ಟೈಮ್ಗೆ ಹಾಕ್ತಿದ್ದ ಸರ್ಕಾರ ಇದೀಗ 3-4 ತಿಂಗಳು ಕಳೆದ್ರೂ ಹಣ ಕೊಡದೆ ಮೌನ ವಹಿಸಿದೆ. ಆದ್ದರಿಂದ ಗ್ಯಾರಂಟಿ ದುಡ್ಡನ್ನೇ ನಂಬಿದ್ದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಆಶ್ವಾಸನೆ ನೀಡಿ ಮೋಸ ಮಾಡಿದ್ದಾರೆ. ಸುಮ್ನೆ ಯಾರೋ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂತ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ್ದಾಗಿದೆ. ಇವತ್ತು ಅವ್ರು ಏವಿ ಅಂತ ಹೇಳಿದ್ರು ಇವತ್ತು ಎಲ್ಲಾ ದಿನಸಿಗಳ ಮೇಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಸಾಮಾನ್ಯದ ಜನರು ಜೀವನ ಮಾಡೋದಕ್ಕಾಗದೇ ಇಲ್ಲ. ಬರೋಬ್ಬರಿ 6 ತಿಂಗಳಿಂದ ಹಣ ಬಂದಿಲ್ಲ. ಒಂದ್ 6 ತಿಂಗಳಿಂದ ಬರ್ತಾ ಇಲ್ಲ, ಬಂದಿಲ್ಲ 6 ತಿಂಗಳಿಂದ. ಹೆಣ್ಮಕ್ಳು ಏನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಇಲ್ಲ ಒಂದ್ ಚೀಟಿ ಹಾಕೋದೋ, ಇಲ್ಲ ಒಡವೆ ತೆಗೋದೋ, ಇಲ್ಲ ಕೈ ಖರ್ಚು ಮನೆಯದಂದ್ಮೇಲೆ ಸಂಸಾರ ಅಂದ್ಮೇಲೆ ಎಷ್ಟೋ ಇರುತ್ತೆ. ಅದ್ರೆಲ್ಲ ಆಕಾಂಕ್ಷೆ ಇಟ್ಕೊಂಡಿರೋರ್ಗೆ ಈ ತರ ತೊಂದರೆ ಮಾಡಿ ಸಾಲಗಳಿಗೆ ಸಿಕ್ಕಾಕಂಗ ಹೆಣ್ಮಕ್ಳನ್ನ ಮಾಡಿದ್ರೆ ಇದು ಯಾವ ನ್ಯಾಯ ಸರ್ಕಾರದ್ದು? ಇಲ್ಲ ಕೊಟ್ಟಿಲ್ಲ ಅಂದ್ರೆ ಎಲ್ರು ದುಡ್ಕೊಂಡ್ ತಿಂತಾ ಇದಿಲ್ವಾ? ಅದನ್ನೇ ನಂಬ್ಕೊಂಡಿದ್ರ? ಯಾಕೆ ಈ ತರ ಮಾಡ್ತಾ ಇದಾರೆ ಹೆಣ್ಮಕ್ಳಿಗ? 5 ವರ್ಷ ಗೃಹಲಕ್ಷ್ಮಿ ಹಣ ಕೊಡಬೇಕು. ಹೌದು, ಇಲ್ಲಾದ್ರೆ ಕಷ್ಟ ಆಗ್ತದೆ. 18 ರೂಪಾಯಿ ಇದ್ದಿದೆ ಹಾಲ್ ಪ್ಯಾಕೆಟಿಗೆ, ಈಗ ರೇಟ್ ಎಷ್ಟು? 35 ರೂಪಾಯಿ ಆಗಿದೆ ಒಂದು ಹಾಲ್ ಪ್ಯಾಕೆಟಿಗೆ. ಕಾಂಗ್ರೆಸ್ ಬಂದವಾಗಿಂದ ಈ ನಮ್ಮನ್ನ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡವರು ತಲೆ ತೆಗಿಬೇಕು, ಏನು ಸಾಯ್ಬೇಕು. 2,000 ನಮ್ಗೆ ಎಷ್ಟು ದಿವಸ ಸಾಕು? 2,000 ರೂಪಾಯಿ ನಮ್ಗೆ ವರ್ಷಗಟ್ಟದಲ್ಲಿ ಸಾಕಾಗ್ತಿದೆ. ಒಂದ್ ದಿವಸ ಒಂದು 5 ಕಿಲೋ ಅಕ್ಕಿ ಬರುದಿಲ್ಲ. 2,000 ರೂಪಾಯಿ ಜಾಸ್ತಿ ಅಲ್ಲ. 5 ವರ್ಷ ಕೊಟ್ಟಿದಲ್ಲ, ಮಾತು ಕೊಟ್ಟಿದಲ್ಲ, 5 ವರ್ಷ ಕೊಡಿ. ಮಾತಿಗೆ ತಪ್ಪಬಾರ್ದಲ್ಲ. ಮಹಿಳೆಯರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೇಲಿಂದ ಮೇಲೆ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಶಾಕ್ ಅನ್ನ ಕೊಡ್ತಾ ಇದೆ. ಅತ್ತ ಫಲಾನುಭವಿಗಳಿಗೆ ಗೃಹಜ್ಯೋತಿ ಶಾಕ್ ಕೊಡ್ತಾ ಇದ್ರೆ, ಇತ್ತ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಿಲ್ಲ. ಇದೀಗ ಹಸ್ತಪಡೆ ವಿರುದ್ಧ ನಾರಿಯರು ಸಮರ ಸಾರಿದ್ದಾರೆ. ಅನ್ನಭಾಗ್ಯ ಅಕ್ಕಿಯೂ ಇಲ್ಲ, ಕಾಸು ಬರ್ತಿಲ್ಲ. ಗೃಹಜ್ಯೋತಿ ಕೇಳಲು ಹೋದ್ರೆ ಶಾಕ್ ಕೊಡ್ತವ್ರೆ. ಇದೀಗ ಗೃಹಲಕ್ಷ್ಮಿ ಹಣವು ಜಮಾ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾರಿಯರು ಸಮರ ಕಹಳೆ ಮೊಳಗಿಸಿದ್ದಾರೆ. 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಕಾಸು. ಕಚೇರಿಗೆ ಅಲೆದು ಗೃಹಿಣಿಯರು ಸುಸ್ತೋ ಸುಸ್ತು. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಕೌಂಟ್ಗೆ ಬೀಳ್ತಿಲ್ಲ. ಮೊದಲು ಪಕ್ಕಾ ಟೈಮ್ಗೆ ಹಾಕ್ತಿದ್ದ ಸರ್ಕಾರ ಇದೀಗ 3-4 ತಿಂಗಳು ಕಳೆದ್ರೂ ಹಣ ಕೊಡದೆ ಮೌನ ವಹಿಸಿದೆ. ಆದ್ದರಿಂದ ಗ್ಯಾರಂಟಿ ದುಡ್ಡನ್ನೇ ನಂಬಿದ್ದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಆಶ್ವಾಸನೆ ನೀಡಿ ಮೋಸ ಮಾಡಿದ್ದಾರೆ. ಸುಮ್ನೆ ಯಾರೋ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂತ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ್ದಾಗಿದೆ. ಇವತ್ತು ಅವ್ರು ಏವಿ ಅಂತ ಹೇಳಿದ್ರು ಇವತ್ತು ಎಲ್ಲಾ ದಿನಸಿಗಳ ಮೇಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಸಾಮಾನ್ಯದ ಜನರು ಜೀವನ ಮಾಡೋದಕ್ಕಾಗದೇ ಇಲ್ಲ. ಬರೋಬ್ಬರಿ 6 ತಿಂಗಳಿಂದ ಹಣ ಬಂದಿಲ್ಲ. ಒಂದ್ 6 ತಿಂಗಳಿಂದ ಬರ್ತಾ ಇಲ್ಲ, ಬಂದಿಲ್ಲ 6 ತಿಂಗಳಿಂದ. ಹೆಣ್ಮಕ್ಳು ಏನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಇಲ್ಲ ಒಂದ್ ಚೀಟಿ ಹಾಕೋದೋ, ಇಲ್ಲ ಒಡವೆ ತೆಗೋದೋ, ಇಲ್ಲ ಕೈ ಖರ್ಚು ಮನೆಯದಂದ್ಮೇಲೆ ಸಂಸಾರ ಅಂದ್ಮೇಲೆ ಎಷ್ಟೋ ಇರುತ್ತೆ. ಅದ್ರೆಲ್ಲ ಆಕಾಂಕ್ಷೆ ಇಟ್ಕೊಂಡಿರೋರ್ಗೆ ಈ ತರ ತೊಂದರೆ ಮಾಡಿ ಸಾಲಗಳಿಗೆ ಸಿಕ್ಕಾಕಂಗ ಹೆಣ್ಮಕ್ಳನ್ನ ಮಾಡಿದ್ರೆ ಇದು ಯಾವ ನ್ಯಾಯ ಸರ್ಕಾರದ್ದು? ಇಲ್ಲ ಕೊಟ್ಟಿಲ್ಲ ಅಂದ್ರೆ ಎಲ್ರು ದುಡ್ಕೊಂಡ್ ತಿಂತಾ ಇದಿಲ್ವಾ? ಅದನ್ನೇ ನಂಬ್ಕೊಂಡಿದ್ರ? ಯಾಕೆ ಈ ತರ ಮಾಡ್ತಾ ಇದಾರೆ ಹೆಣ್ಮಕ್ಳಿಗ? 5 ವರ್ಷ ಗೃಹಲಕ್ಷ್ಮಿ ಹಣ ಕೊಡಬೇಕು. ಹೌದು, ಇಲ್ಲಾದ್ರೆ ಕಷ್ಟ ಆಗ್ತದೆ.
ಈಗ 18 ರೂಪಾಯಿ ಇದ್ದಿದೆ ಹಾಲು ಪ್ಯಾಕೆಟಿಗೆ, ಈಗ ರೇಟ್ ಎಷ್ಟು 35 ರೂಪಾಯಿ ಆಗಿದೆ ಒಂದು ಹಾಲು ಪ್ಯಾಕೆಟಿಗೆ. ಕಾಂಗ್ರೆಸ್ ಬಂದವಾಗಿಂದ ಈ ನಮ್ಮನ್ನ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡವರು ತಲೆ ತೆಗಿಬೇಕು, ಏನೋ ಸಾಯ್ಬೇಕು. 2,000 ನಮ್ಗೆ ಎಷ್ಟು ದಿವಸ ಸಾಕು? 2,000 ರೂಪಾಯಿ ನಮ್ಗೆ ವರ್ಷಗಟ್ಟಲೆ ಸಾಕಾಗ್ತಿದೆ. ಒಂದ್ ದಿವಸ ಒಂದು 5 ಕಿಲೋ ಅಕ್ಕಿ ಬರುದಿಲ್ಲ 2,000 ರೂಪಾಯಿ. ಜಾಸ್ತಿ ಅಲ್ಲ, 5 ವರ್ಷ ಕೊಟ್ಟಿದಲ್ಲ, ಮಾತು ಕೊಟ್ಟಿದಲ್ಲ, 5 ವರ್ಷ ಕೊಡಿ, ಮಾತಿಗೆ ತಪ್ಪಬಾರ್ದಲ್ಲ. ಮಹಿಳೆಯರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೇಲಿಂದ ಮೇಲೆ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಶಾಕ್ ಅನ್ನ ಕೊಡ್ತಾ ಇದೆ. ಅತ್ತ ಫಲಾನುಭವಿಗಳಿಗೆ ಗೃಹಜ್ಯೋತಿ ಶಾಕ್ ಕೊಡ್ತಾ ಇದ್ರೆ, ಇತ್ತ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಿಲ್ಲ. ಇದೀಗ ಹಸ್ತಪಡೆ ವಿರುದ್ಧ ನಾರಿಯರು ಸಮರ ಸಾರಿದ್ದಾರೆ. ಅನ್ನಭಾಗ್ಯ ಅಕ್ಕಿಯೂ ಇಲ್ಲ, ಕಾಸು ಬರ್ತಿಲ್ಲ. ಗೃಹಜ್ಯೋತಿ ಕೇಳಲು ಹೋದ್ರೆ ಶಾಕ್ ಕೊಡ್ತವ್ರೆ. ಇದೀಗ ಗೃಹಲಕ್ಷ್ಮಿ ಹಣವು ಜಮಾ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾರಿಯರು ಸಮರ ಕಹಳೆ ಮೊಳಗಿಸಿದ್ದಾರೆ. 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಕಾಸು. ಕಚೇರಿಗೆ ಅಲೆದು ಗೃಹಿಣಿಯರು ಸುಸ್ತು. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಕೌಂಟ್ಗೆ ಬೀಳ್ತಿಲ್ಲ. ಮೊದಲು ಪಕ್ಕಾ ಟೈಮ್ಗೆ ಹಾಕ್ತಿದ್ದ ಸರ್ಕಾರ ಇದೀಗ 3-4 ತಿಂಗಳು ಕಳೆದ್ರೂ ಹಣ ಕೊಡದೆ ಮೌನ ವಹಿಸಿದೆ. ಆದ್ದರಿಂದ ಗ್ಯಾರಂಟಿ ದುಡ್ಡನ್ನೇ ನಂಬಿದ್ದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಆಶ್ವಾಸನೆ ನೀಡಿ ಮೋಸ ಮಾಡಿದ್ದಾರೆ. ಸುಮ್ನೆ ಯಾರೋ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಅವರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂತ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ್ದಾಗಿದೆ. ಇವತ್ತು ಅವ್ರು ಏವಿ ಅಂತ ಹೇಳಿದ್ರು ಇವತ್ತು ಎಲ್ಲಾ ದಿನಸಿಗಳ ಮೇಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಸಾಮಾನ್ಯದ ಜನರು ಜೀವನ ಮಾಡೋದಕ್ಕಾಗದೇ ಇಲ್ಲ. ಬರೋಬ್ಬರಿ 6 ತಿಂಗಳಿಂದ ಹಣ ಬಂದಿಲ್ಲ. ಒಂದ್ 6 ತಿಂಗಳಿಂದ ಬಂದಿಲ್ಲ 6 ತಿಂಗಳಿಂದ. ಹೆಣ್ಮಕ್ಳು ಏನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಇಲ್ಲ ಒಂದ್ ಚೀಟಿ ಹಾಕೋದೋ, ಇಲ್ಲ ಒಡವೆ ತೆಗಿಯೋದೋ, ಇಲ್ಲ ಕೈ ಖರ್ಚು ಮನೆಯದಂದ್ಮೇಲೆ ಸಂಸಾರ ಅಂದ್ಮೇಲೆ ಎಷ್ಟೋ ಇರುತ್ತೆ. ಅದ್ರೆಲ್ಲ ಆಕಾಂಕ್ಷೆ ಇಟ್ಕೊಂಡಿರೋರ್ಗೆ ಈ ತರ ತೊಂದರೆ ಮಾಡಿ ಸಾಲಗಳಿಗೆ ಸಿಕ್ಕಾಕಂಗ ಹೆಣ್ಮಕ್ಳನ್ನ ಮಾಡಿದ್ರೆ ಇದು ಯಾವ ನ್ಯಾಯ ಸರ್ಕಾರದ್ದು? ಇಲ್ಲ ಕೊಟ್ಟಿಲ್ಲ ಅಂದ್ರೆ ಎಲ್ರು ದುಡ್ಕೊಂಡ್ ತಿಂತಾ ಇದಿಲ್ವಾ? ಅದನ್ನೇ ನಂಬ್ಕೊಂಡಿದ್ರ? ಯಾಕೆ ಈ ತರ ಮಾಡ್ತಾ ಇದಾರೆ ಹೆಣ್ಮಕ್ಳಿಗ? 5 ವರ್ಷ ಗೃಹಲಕ್ಷ್ಮಿ ಹಣ ಕೊಡಬೇಕು. ಹೌದು, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಈಗ 18 ರೂಪಾಯಿ ಇದ್ದಿದೆ ಹಾಲು ಪ್ಯಾಕೆಟಿಗೆ, ಈಗ ರೇಟ್ ಎಷ್ಟು 35 ರೂಪಾಯಿ ಆಗಿದೆ ಒಂದು ಹಾಲು ಪ್ಯಾಕೆಟಿಗೆ. ಕಾಂಗ್ರೆಸ್ ಬಂದವಾಗಿಂದ ಈ ನಮ್ಮನ್ನ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡವರು ತಲೆ ತೆಗಿಬೇಕು, ಏನೋ ಸಾಯ್ಬೇಕು. 2,000 ನಮ್ಗೆ ಎಷ್ಟು ದಿವಸ ಸಾಕು? 2,000 ರೂಪಾಯಿ ನಮ್ಗೆ ವರ್ಷಗಟ್ಟಲೆ ಸಾಕಾಗ್ತಿದೆ. ಒಂದ್ ದಿವಸ ಒಂದು 5 ಕಿಲೋ ಅಕ್ಕಿ ಬರುದಿಲ್ಲ 2,000 ರೂಪಾಯಿ. ಜಾಸ್ತಿ ಅಲ್ಲ, 5 ವರ್ಷ ಕೊಟ್ಟಿದಲ್ಲ, ಮಾತು ಕೊಟ್ಟಿದಲ್ಲ, 5 ವರ್ಷ ಕೊಡಿ, ಮಾತಿಗೆ ತಪ್ಪಬಾರ್ದಲ್ಲ. ಮಹಿಳೆಯರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.